ರಾಜಕೀಯವಾಗಿ ಏನೇ ಸ್ಥಾನಮಾನಗಳನ್ನ ಕೊಡೋದಾದ್ರೂ ಕೂಡ ಜಾತಿ ಸಮೀಕರಣದ ಆಧಾರದ ಮೇಲೆ ಅದು ಬಹುತೇಕ ನಿಂತಿರುತ್ತೆ. ಈಗ ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಆಯ್ತು, ಅದು ಡಿ ಕೆ ಶಿವಕುಮಾರ್ ಅವರು. ಪಕ್ಷದ ಸಾರಥ್ಯ ಅಂತ ಬಂದಾಗ ಒಬಿಸಿ ಅಧ್ಯಕ್ಷ ಸೂತ್ರವನ್ನ ಇಲ್ಲಿ ಹೈಕಮಾಂಡ್ ಅನುಸರಿಸಿದೆ. ಬಿಕೆ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಸಾರಥ್ಯದ ಹೊಣೆಯನ್ನ ಹೈಕಮಾಂಡ್ ಕೊಟ್ಟಿದೆ. ಹೈಕಮಾಂಡ್ ಆಪ್ತನಿಗೆ ಪಕ್ಷದ ಅಧ್ಯಕ್ಷಗಿರಿ ಒಲಿದಿದೆ. ಸಚಿವ ಸ್ಥಾನದ ರೇಸ್ನಲ್ಲಿ ಬಿಕೆ ಹರಿಪ್ರಸಾದ್ ಇದ್ರು. ಪಕ್ಷದ ಸಾರಥ್ಯವನ್ನ ಹೈಕಮಾಂಡ್ ಈಗ ಅವರಿಗೆ ಕೊಟ್ಟಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಪ್ರಮಾಣಕ್ಕೆ ಬಿಕೆ ಹರಿಪ್ರಸಾದ್ ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಹರಿಪ್ರಸಾದ್ ಅವರು ಯಾವಾಗ ರೆಡಿ ಇದ್ದಾರೆ, ನಾನು ಅಧಿಕಾರ ಹಸ್ತಾಂತರ ಮಾಡ್ತೀನಿ ಯಾವಾಗ ಅಂತ. ಇನ್ನು ಹರಿಪ್ರಸಾದ್ ಮುಂದೆ ಸಾಲು ಸಾಲು ಸವಾಲುಗಳಿದೆ. ಈ ಸವಾಲುಗಳನ್ನ ಮೆಟ್ಟಿ ನಿಂತು ಪಕ್ಷ ಮುನ್ನಡೆಸುವಂತ ಚಾಲೆಂಜ್ ಅವ್ರ ಮುಂದಿದೆ. ಪಕ್ಷದಲ್ಲಿನ ಭಿನ್ನಮತ ಅಹಿಂದ ಒಗ್ಗೂಡಿಸೋದು, ಬಣ ರಾಜಕೀಯಕ್ಕೆ ಮದ್ದನ್ನ ಅರಿಬೇಕು. ಇನ್ನು ಪ್ರತಿಪಕ್ಷ ಬಿಜೆಪಿಗೆ ಸಡ್ಡನ್ನ ಹೊಡಿಬೇಕು. 2028ಕ್ಕೆ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರುವಂತ ಗುರಿ. ಹೀಗೆ ಸಾಲು ಸಾಲು ಸವಾಲುಗಳು ಬಿಕೆ ಹರಿಪ್ರಸಾದ್ ಮುಂದೆ ಇದೆ. ಈಗ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಒಂದಿಷ್ಟು ಸವಾಲಿನ ಕೆಲಸ ಅವರು ಮಾಡಿ ಬಂದಿದ್ರು. ಪಕ್ಷ ಹೇಳಿದಾಗ ಜವಾಬ್ದಾರಿಯನ್ನ ನಿರ್ವಹಿಸೋ ಕೆಲಸವನ್ನ ಮಾಡಿದ್ರು. ಈಗ ನಮ್ಮ ರಾಜ್ಯದಲ್ಲೇ ಒಂದು ಸಾರಥ್ಯ ಕೊಟ್ಟಿರೋದ್ರಿಂದ ಸಾಲು ಸಾಲು ಸವಾಲುಗಳಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಬಿಕೆ ಹರಿಪ್ರಸಾದ್ ಆಯ್ಕೆ ಯಾಕೆ ಮತ್ತೆ ಅವ್ರ ಮುಂದಿರುವಂತ ಸವಾಲುಗಳು? ಶರ್ಮಿತಾ ಶೆಟ್ಟಿ ಹಲವು ಪ್ರಭಾವಿ ನಾಯಕರು ಬಯಸಿದ್ದಂತ ಕೆಪಿಸಿಸಿ ಹುದ್ದೆಯನ್ನ ಇದೀಗ ಹಿಂದುಳಿದ ವರ್ಗಗಳ ನಾಯಕ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಡಾಕ್ಟರ್ ಜಿ ಪರಮೇಶ್ವರ್, ಸಂತೋಷ್ ಲಾಡ್, ಶಿವರಾಜ್ ತಂಗಡಿ ಸೇರಿದಂತೆ ಮೊದಲಾದವರು ತೆರೆಮರೆಯಲ್ಲಿ ಈ ಹುದ್ದೆಗೆ ಪ್ರಯತ್ನವನ್ನು ಮಾಡಿದ್ರು. ಹಿಂದುಳಿದ ವರ್ಗಗಳ ಮೇರು ನಾಯಕ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿ ಆ ಹುದ್ದೆಯು ಮೇಲ್ವರ್ಗದ ಡಿ ಕೆ ಶಿವಕುಮಾರ್ ಅವರಿಗೆ ಲಭಿಸಿದ ನಂತರ ಕೆಪಿಸಿಸಿ ಹುದ್ದೆಗೆ ಒಬಿಸಿ ವರ್ಗದಿಂದಲೇ ಪ್ರಮುಖ ಸಂಘಟಕರನ್ನು ಆಯ್ಕೆ ಮಾಡ್ಬೇಕಂತೇಳಿ ಲೆಕ್ಕಾಚಾರ ನಡೆಯಿತು. ಆ ಲೆಕ್ಕಾಚಾರದ ಭಾಗವಾಗಿ ಬಿಕೆ ಹರಿಪ್ರಸಾದ್ ಅವರಿಗೆ ಈ ಹುದ್ದೆ ಸಿಕ್ಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಬಿಸಿ ವರ್ಗದ ಸಂಘಟನೆಯಲ್ಲಿ ಅನುಭವ ಹೊಂದಿರತಕ್ಕಂಥ ನಾಯಕರಾಗಿರುವ ಬಿಕೆ ಹರಿಪ್ರಸಾದ್ ಅವರು ರಾಜ್ಯದ ಅಹಿಂದ ಸಮುದಾಯದ ಎಲ್ಲ ನಾಯಕರುಗಳ ಜೊತೆ ಸಂಪರ್ಕ ಇರ್ತಕ್ಕಂಥದ್ದು ಮತ್ತು 2 ವರ್ಷಗಳಲ್ಲಿ ಚುನಾವಣೆ ಬರುವ ಕಾರಣ 2 ಹುದ್ದೆ ನೀಡಲು ಲಾಬಿ ಮಾಡಿದಂತವರಿಗೆ ವರಿಷ್ಠರು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವರು ರೇಸ್ನಿಂದ ಔಟ್ ಆಗಿರುವಂತದ್ದು. ಜೊತೆಗೆ ಹರಿಪ್ರಸಾದ್ ಅವರಿಗೆ ಎಲ್ಲೊಂದ್ ಕಡೆ ಸಂಘಟನಾ ಚತುರತೆ ಇರ್ತಕ್ಕಂಥ ಅನೇಕ ರಾಜ್ಯಗಳಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಅನುಭವ ಕೂಡ ಇರ್ತಕ್ಕಂಥದ್ದು ಮತ್ತು ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಸ್ಟ್ರಾಂಗ್ ಆಗಿ ಪಕ್ಷವನ್ನ ಬಿಲ್ಡ್ ಮಾಡ್ಬೇಕಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರಿಗೆ 2028ರ ಚುನಾವಣೆಯಲ್ಲಿ ಮೇಲ್ವರ್ಗ ಮತ್ತು ಒಬಿಸಿಯ ಕಾಂಬಿನೇಷನ್ ನಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು. ಪ್ರಮುಖವಾಗಿ 2029ಕ್ಕೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕೆಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಸುಮಾರು 2 ಬಾರಿ ರಾಜ್ಯಸಭೆ ಸದಸ್ಯರಾಗಿ, 1 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಹರಿಯಾಣ ರಾಜ್ಯದ ಉಸ್ತುವಾರಿಯಾಗಿದ್ದಂತ ಹರಿಪ್ರಸಾದ್ ಅವರು ಈ ಹಿಂದೆ ಗುಜರಾತ್, ಪುದುಚೇರಿ, ದಿಯು ಮತ್ತು ದಮನ್, ಗೋವಾ, ದಾದರ್ ನಗರ್ ಹವೇಲಿ, ಹರಿಯಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಬಿಹಾರ, ರಾಜಸ್ಥಾನ್, ಪಂಜಾಬ್, ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶ, ತ್ರಿಪುರಾ, ಮಣಿಪುರ ಮತ್ತು ಉತ್ತರ ಪ್ರದೇಶದಂತ ಪ್ರಮುಖ ರಾಜ್ಯಗಳಲ್ಲಿ ಎಐಸಿಸಿಯ ಉಸ್ತುವಾರಿಯಾಗಿ ಕೆಲಸ ಮಾಡಿದ ಅನುಭವ ಇರ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕದ ಆಳ ಆಗಲ ಗೊತ್ತಿರ್ತಕ್ಕಂಥ ಹರಿಪ್ರಸಾದ್ ಅವರನ್ನ ನೇಮಕ ಮಾಡೋದ್ರಿಂದ ಎಲ್ಲೊಂದ್ ಕಡೆ ಸಂಘಟನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಅಹಿಂದ ಸಮುದಾಯ, ಸಿದ್ದರಾಮಯ್ಯವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದಕ್ಕೆ ಅಹಿಂದ ಸಮುದಾಯ, ಪ್ರಮುಖವಾಗಿ ಕುರುಬ ಸಮುದಾಯ, ರಾಜ್ಯದ 4ನೇ ಅತಿ ಹೆಚ್ಚು ಜನಸಂಖ್ಯೆಯಿಂದ ಕರ್ಸ್ಕೊಳ್ತಕ್ಕಂಥ ಕುರುಬ ಸಮುದಾಯದಲ್ಲಿ ಒಂದಷ್ಟು ಬೇಸರ ಇರ್ತಕ್ಕಂಥ ಸಹಜ. ಹಾಗಾಗಿ ಈ ಬೇಸರವನ್ನು ಹೋಗ್ಲಾಡಿಸಬೇಕು ಮತ್ತು ಒಬಿಸಿ ನಾಯಕ ಪಿಸಿಸಿ ಅಧ್ಯಕ್ಷರಾದ್ರೆ ಸಿದ್ದರಾಮಯ್ಯ ಅವರು ಕೂಡ ಅವರ ಬೆಂಬಲಕ್ಕೆ ನಿಲ್ತಾರೆ ಎಂಬ ಎಲ್ಲ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಹರಿಪ್ರಸಾದ್ ಅವರನ್ನ ನೇಮಕ ಮಾಡಿರುವಂತದ್ದು. ಶರ್ಮಿತಾ ಶೆಟ್ಟಿ. ಚಿದಾನಂದ್ ಪಟೇಲ್, ಈಗ ನೀವಂದ್ರಿ ಜಾತಿ ಸಮೀಕರಣ ಅಂತೂ ಅಫ್ಕೋರ್ಸ್ ಇಲ್ಲಿ ಇದ್ದೇ ಇದೆ. ಒಬಿಸಿ ಸಮುದಾಯವನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕು. ಪಕ್ಷದಲ್ಲಿ ಒಂದು ವೇಳೆ ಆಲ್ರೆಡಿ ಆಂತರಿಕವಾಗಿ ಒಂದಿಷ್ಟು ಬಣ ರಾಜಕೀಯವಿದೆ, ಅದನ್ನ ನಿಭಾಯಿಸ್ಕೊಂಡು ಪ್ರತಿಪಕ್ಷವನ್ನ ಎದುರಿಸ್ಕೊಂಡು ಮತ್ತೆ ಕೆಪಿಸಿಸಿ ಸಾರಥ್ಯ ಅಂತಂದ್ರೆ ಒಂದು ಭಾಗಕ್ಕೆ ಸೀಮಿತ ಅಲ್ಲ, ರಾಜ್ಯಾದ್ಯಂತ ಮೂಲೆ ಮೂಲೆಗೂ ಓಡಾಟವನ್ನ ಮಾಡಬೇಕು, ತಳಮಟ್ಟದಲ್ಲಿ ಪಕ್ಷವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕು. ಆ ಚಾಲೆಂಜ್ ಖಂಡಿತ ಇದು ಒಂಥರ ಚಾಲೆಂಜ್ ಅಂತಲೇ ಹೇಳಲಾಗ್ತಿರ್ತದೆ. ಈಗಾಗಲೇ ಪ್ರಬಲ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವಂತದ್ದು. ಜಾತಿ ಸಮೀಕರಣದ ಆಧಾರದಲ್ಲೇ
OBC ಸಮುದಾಯಕ್ಕೆ ಸೇರಿರ್ತಕ್ಕಂಥ ಈಡಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹರಿಪ್ರಸಾದ್ ಅವರಿಗೆ ಪಕ್ಷದ ರಾಜ್ಯದ ಚುಕ್ಕಾಣಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಕೆಲವೇ ತಿಂಗಳುಗಳೇ ನೀವು ಹೇಳುವ ರೀತಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ 5 ಪಾಲಿಕೆಗಳ ಚುನಾವಣೆ ಬರುತ್ತೆ, ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳು ಇರುವಂತದ್ದು. ಮತ್ತು ಇವೆಲ್ಲದಕ್ಕೂ ಕೂಡ ಪಕ್ಷವನ್ನ ಸಜ್ಜುಗೊಳಿಸುವಂತ ಅತಿ ದೊಡ್ಡ ಸವಾಲು ಇದೀಗ ಹರಿಪ್ರಸಾದ್ ಅವರ ಮುಂದಿರ್ತಕ್ಕಂಥದ್ದು. ಈ ಸವಾಲನ್ನು ಮೆಟ್ಟಿ ನಿಂತವರು ಕೆಲಸ ಮಾಡಬೇಕಾಗಿದೆ. ರಾಜ್ಯದ ಎಲ್ಲರನ್ನು, ಅವರು OBC ಸಮುದಾಯಕ್ಕೆ ಸೇರಿದ್ರು ಕೂಡ ಮೇಲ್ವರ್ಗದ ಸಮುದಾಯದವರನ್ನು ಕೂಡ ಮತ್ತು ಮತದಾರರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಪಕ್ಷ ಮತ್ತು ಸರ್ಕಾರ DK ಶಿವಕುಮಾರ್ ಜೊತೆ ಒಟ್ಟಿಗೆ BK ಅಂಡ್ DK ಈ ಎರಡೂ ಕಾಂಬಿನೇಷನ್ ನಲ್ಲಿ ಪಕ್ಷ ಮತ್ತು ಸರ್ಕಾರವನ್ನು ಮುನ್ನಡೆಸುವಂತ ಜವಾಬ್ದಾರಿ ಇರುವಂತದ್ದು ಶರ್ಮಿತಾ ಶೆಟ್ಟಿ. ಫೈನ್, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.